ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಕೇಳುಗರೆ, ಇಂದಿನ 18ನೆಯ ಸಂಚಿಕೆಯಲ್ಲಿ ಮಹಿಳಾ ವಚನಕಾರ್ತಿಯರ ಕುರಿತು ಮಾತನಾಡಲಿದ್ದಾರೆ ಉಪನ್ಯಾಸಕಿಯರಾದ ಡಾಕ್ಟರ್ ಸೋಮಕರ್ ಅವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಗ್ರಾಮೀಣ ಭಾರತಿ 90.4 FMನ ಕೇಳುಗರೆಲ್ಲರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದವರನ್ನು ಸ್ಮರಿಸುವಂತಹ ಸರಣಿ ರೇಡಿಯೋ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಗ್ರಾಮೀಣ ಭಾರತಿ ರೇಡಿಯೋ ಕೇಂದ್ರದ ವ್ಯವಸ್ಥಾಪಕರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸರಣಿಯ ಒಂದು ರೇಡಿಯೋ ಕಾರ್ಯಕ್ರಮದ ಇವತ್ತಿನ ನನ್ನ ವಿಷಯ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ ಮಹಿಳಾ ವಚನಕಾರ್ತಿಯರು. ಈ ನನ್ನ ಒಂದು ವಿಷಯವನ್ನ ನಾನು ಮುಂದೆ 2 ಹಂತದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಮೊದಲನೇ ಹಂತ ಏನಪ್ಪಾ ಅಂದ್ರೆ 12ನೇ ಶತಮಾನದ ಒಂದು ಪರಿಸ್ಥಿತಿ ಹೇಗಿತ್ತು ಮತ್ತು ಅಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ವಚನ ಬರೆಯುವಂತ ಒಂದು ಅವಕಾಶ ಹೇಗೆ ಸಿಕ್ತು ಅನ್ನುವಂಥ ವಿಚಾರ. 2ನೇ ಹಂತದಲ್ಲಿ ಯಾವೆಲ್ಲ ಮಹಿಳಾ ವಚನಕಾರ್ತಿಯರು ಬರ್ತಾರೆ, ಹಾಗೆ ಮತ್ತು ಅವರು ಒಟ್ಟಾರೆ ಅವರು ನೀಡಿರ್ತಕ್ಕಂಥ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು, ಸಮಾಜಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಕೆಲವು ವಚನಕಾರ್ತಿಯರ ಉದಾಹರಣೆಗಳನ್ನ ಕೊಟ್ಟು ಅದನ್ನ ಸಂಕ್ಷಿಪ್ತವಾಗಿ ವಿವರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಮೊದಲು ನಾವು 12ನೇ ಶತಮಾನದಲ್ಲಿ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. 12ನೇ ಶತಮಾನ ಭಾರತದ ಒಂದು ಇತಿಹಾಸದಲ್ಲಿ ಅತ್ಯಂತ ಒಂದು ಮಹತ್ವದ ಕಾಲಘಟ್ಟ. ಯಾಕಂತಂದ್ರೆ ವಿಶ್ವದಲ್ಲಿ ಎಲ್ಲೂ ಇರದೇ ಇರತಕ್ಕಂಥ ಒಂದು ಸಾಹಿತ್ಯ ಕನ್ನಡದಲ್ಲಿ ಸೃಷ್ಟಿಯಾಗ್ತತೆ, ಅದೇ ವಚನ ಸಾಹಿತ್ಯ. ಇಂಥ ಒಂದು ವಚನ ಸಾಹಿತ್ಯ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂತಹದ್ದನ್ನ ಒಂದು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಭಾರತ ಮೊದಲು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಂದು ದೇಶ. ಯಾವಾಗ ಒಂದು ಆರ್ಯರು ಈ ದೇಶಕ್ಕೆ ಬರ್ತಾರೋ ಅಲ್ಲಿಂದ ಒಂದು ಭಾರತದ ಒಂದು ಸಮಾಜದಲ್ಲಿ ಬದಲಾವಣೆಗಳು ಆರಂಭ ಆಗ್ತಾ ಹೋಗ್ತವೆ. ಕಾಲಾನಂತರದಲ್ಲಿ ಆರ್ಯರು ಭೂಮಿಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ತಮಗೆ ಹೇಗ್ ಬೇಕೋ ಹಾಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಒಟ್ಟಾರೆ ಸಾಂಸ್ಕೃತಿಕವಾಗಿ ಬದಲಾವಣೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಹೀಗೆ 12ನೇ ಶತಮಾನದ ಅಷ್ಟೊತ್ತಿಗೆ ಸಮಾಜದಲ್ಲಿ ಜಾತಿ, ಲಿಂಗ ತಾರತಮ್ಯ, ಅಸ್ಪೃಶ್ಯತೆ, ಅಸಮಾನತೆ ತುಂಬಿ ತುಳುಕಾಡ್ತಾ ಇತ್ತು. ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಒಟ್ಟಾರೆಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತ ಒಂದು ಶರಣರು ಸಮಾಜದಲ್ಲಿರುವಂತ ಎಲ್ಲ ಅಸಮಾನತೆಗಳನ್ನ ತೊಡೆದು ಹಾಕಬೇಕು, ಸಮಾಜದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಸುಧಾರಣೆ ಮಾಡಬೇಕು ಅಂಥೇಳಿ ವಚನದ ಒಂದು ಕ್ರಾಂತಿಯನ್ನೇ ಬಸವಾದಿ ಶರಣಗಳು ಮಾಡ್ತಾರೆ. ಈ ಸಮಾಜ ಬದಲಾಗಬೇಕು ಅಂದ್ರೆ ಯಾರೆಲ್ಲರನ್ನೂ ಕೂಡ ಮೊದಲು ತುಳಿದಿದ್ರೋ ಅವರೆಲ್ಲರನ್ನೂ ಕೂಡ ಮೇಲಕ್ಕೆತ್ತಬೇಕು. ಮಹಿಳೆಯರಿಗೂ ಕೂಡ ಯಾವೆಲ್ಲ ಅವಕಾಶಗಳನ್ನ ಕಿತ್ಕೊಂಡಿದ್ರೋ ಆ ಎಲ್ಲ ಅವಕಾಶಗಳನ್ನ ಮಹಿಳೆಯರಿಗೆ ಸಿಗುವಂತೆ ಮಾಡಬೇಕು. ಸಮಾಜದಲ್ಲಿ ಹಾಗೆ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಅಂತ ಅನ್ನೋದನ್ನ ನಮ್ಮ ಶರಣರು ಬಲವಾಗಿ ನಂಬಿದ್ರು. ಹಾಗಾಗಿ ಶರಣರೆಲ್ಲರೂ ಕೂಡ ಮಹಿಳೆಯರಿಗೂ ಪುರುಷರಿಗೆ ಸರಿಸಮಾನವಾಗಿರ್ತಕ್ಕಂಥ ಒಂದು ಗೌರವ ಮತ್ತು ಸ್ಥಾನಮಾನವನ್ನ ನೀಡ್ತಾರೆ 12ನೇ ಶತಮಾನದಲ್ಲಿ. ಅಲ್ಲದೇನೆ ಸ್ತ್ರೀ ಪರವಾಗಿರ್ತಕ್ಕಂಥ ಚಳುವಳಿಗೆ, ವೈಚಾರಿಕತೆಗೆ ಭದ್ರ ಬುನಾದಿಯನ್ನ ಕೂಡ ಹಾಕ್ತಾರೆ. ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸುವಂತಹ ನಮ್ಮ ವಚನಕಾರರು ಸ್ತ್ರೀಗೂ ಕೂಡ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ಕೊಡುತ್ತಾರೆ. ಜೊತೆಗೆ ಆಧ್ಯಾತ್ಮಿಕ ಮತ್ತು ಕಾಯಕದ ಒಂದು ಸಮಾನತೆಯನ್ನು ಕೂಡ ನೀಡ್ತಾರೆ. ಹಾಗಾಗಿ 12ನೇ ಶತಮಾನದಲ್ಲಿ ನಮ್ಮ ಮಹಿಳಾ ವಚನಕಾರರು ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರು. ಗಂಡಿನ ಪಾಲಿಗೆ ಕೇವಲ ಕಾಮದ ಗೊಂಬೆ ಅಲ್ಲ, ಸಹಧರ್ಮಿಣಿ ಕೂಡ ಮಾತ್ರ ಅಲ್ಲ, ಅವಳು ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಕೂಡ ಎತ್ತರಕ್ಕೆ ಏರಬಲ್ಲಳು ಅನ್ನೋದನ್ನ ನಮ್ಮ ಮಹಿಳಾ ವಚನಕಾರ್ತಿಯರು ತಮ್ಮ ಜೀವನದ ಅನುಭವಗಳನ್ನೇ ವಚನಗಳನ್ನಾಗಿ ರಚಿಸಿ ಸಾಧಿಸಿ ತೋರಿಸಿದ್ದಾರೆ. ಮೊದಲನೇದಾಗಿ ಸಾಹಿತ್ಯ ಕೃಷಿಯನ್ನ ಮಾಡಿದವರಲ್ಲಿ ವಚನಕಾರ್ತಿಯರೇ ಮೊದಲಿಗರಂತ
ಹೇಳ್ಬೋದು. ಇನ್ನು ವಚನ ಎರಡನೇ ಸಂದರ್ಭದಲ್ಲಿ ನಾವು ಯಾರ್ಯಾರು ವಚನಕರ್ತಿಯರು 12ನೇ ಶತಮಾನದಲ್ಲಿ ಬರ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, 12ನೇ ಶತಮಾನದಲ್ಲಿ ಒಂದು ವಚನ ಚಳವಳಿಯ ಒಂದು ಪ್ರಭಾವದಿಂದಾಗಿ ನೂರಾರು ಸ್ತ್ರೀಯರು ವಚನಗಳನ್ನ ರಚನೆ ಮಾಡೋದಕ್ಕೆ ತೊಡಗ್ತಾರೆ. ಇಲ್ಲಿವರೆಗೂ ನೂರಾರು ಸ್ತ್ರೀಯರು ವಚನಗಳನ್ನ ರಚನೆ ಮಾಡಿದ್ರೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮಾತ್ರ 35ರಿಂದ 40 ವಚನಕಾರ್ತಿಯರ ವಚನಗಳು ಸಿಕ್ಕಿದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಕೆಲವರನ್ನ ಹೆಸರಿಸೋದಾದ್ರೆ ಅಕ್ಕಮಹಾದೇವಿ, ದುಗ್ಗಳೆ, ಗೊಗ್ಗವ್ವೆ, ಬೊಂತಾದೇವಿ, ರಾಣಿ ಮೂಳಿಗೆಯ ಮಹಾದೇವಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕನಾಗಮ್ಮ, ರೇವಮ್ಮ, ಲಿಂಗಮ್ಮ, ಕಾಳವ್ವೆ, 4 ಜನ ತರಹದ ರೀತಿಯ ಕಾಳವೆಯವರು ಬರ್ತಾರೆ. ರಾಯಮ್ಮ, ಕಾಮಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಸತ್ಯಕ್ಕ, ಸೂಳೆ ಸಂಕವ್ವೆ, ಮುಕ್ತಾಯಕ್ಕ, ಕದಿರೆ ರೆಮ್ಮೆವ್ವೆ, ಕೊಟ್ಟಣದ ಸೋಮವ್ವೆ, ತಿಮ್ಮವ್ವೆ, ಹೀಗೆ ಮೊದಲಾದ ವಚನಕಾರ್ತಿಯರು ಕೂಡ ತಮ್ಮ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಬಹುತೇಕ ವಚನಕಾರ್ತಿಯರು ಇಲ್ಲಿ ತಮ್ಮ ಪತಿಯ ಹೆಸರನ್ನ ವಚನದ ಅಂಕಿತವನ್ನಾಗಿಟ್ಟುಕೊಂಡ್ರೆ, ಇನ್ನು ಕೆಲವು ವಚನಕಾರ್ತಿಯರು ತಮಗೆ ಆದರ್ಶವಾಗಿರ್ತಕ್ಕಂಥ ಗುರು ಹಿರಿಯರ ಅಥವಾ ಇಷ್ಟದೈವದ ಹೆಸರುಗಳನ್ನ ಮತ್ತು ತಮ್ಮ ವೃತ್ತಿಯ ಹೆಸರುಗಳನ್ನ ಇಟ್ಕೊಂಡು ವಚನದ ಅಂಕಿತವನ್ನಾಗಿಟ್ಟುಕೊಂಡು ವಚನವನ್ನ ರಚನೆ ಮಾಡಿರೋದನ್ನ ನಾವು ಇಲ್ಲಿ ನೋಡ್ತೀವಿ. ನಾವು ಇಡೀ ಒಟ್ಟಾರೆ ನಮ್ಮ ಮಹಿಳಾ ವಚನಕಾರರು ರಚಿಸಿರ್ತಕ್ಕಂಥ ವಚನಗಳ ಒಂದು ಆಧಾರದ ಮೇಲೆ ಅವರು ಸಮಾಜಕ್ಕೆ ಮತ್ತು ಒಂದು ಸಾಹಿತ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾನಿಲ್ಲಿ ಒಂದು 5 ಭಾಗವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮಗೆ ಇಡೀ ನಮ್ಮ ಎಲ್ಲ ವಚನಕಾರ್ತಿಯರ ವಚನಗಳನ್ನು ನೋಡಿದಾಗ ನಮಗೆ ಅವರು ಸಿಗ್ತಕ್ಕಂಥದ್ದು ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಎರಡನೇದು ಕಾಯಕ ನಿಷ್ಠೆ ಅಥವಾ ಕಾಯಕ ತತ್ವ ಅಂತಕ್ಕಂಥದ್ದು. ಮೂರನೇದು ಲಿಂಗ ಸಮಾನತೆ. ಇನ್ನು ಸಮಾಜದಲ್ಲಿರ್ತಕ್ಕಂಥ ಒಟ್ಟಾರೆ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ಇನ್ನು ಡಾಂಬಿಕ ಭಕ್ತಿಯನ್ನ ನಿರಾಕರಣೆ ಮಾಡ್ತಕ್ಕಂಥದ್ದು, ಜೊತೆಗೆ ನಡೆನುಡಿಯ ಮಹತ್ವ. ಇಷ್ಟು ವಿಚಾರಗಳನ್ನ ನಾವು ಸಂಕ್ಷಿಪ್ತವಾಗಿ ನಾವು ಇಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಎಲ್ಲ ಒಂದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅಸಮಾನತೆಗಳನ್ನ ಪ್ರಶ್ನೆ ಮಾಡ್ತಾ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಬಂಡೆದ್ದು ಸಮಾಜದ ಎಲ್ಲ ಸ್ಥಾಪಿತ ಮೌಲ್ಯಗಳ ಒಂದು ವಿರುದ್ಧ ಧ್ವನಿಯನ್ನು ಎತ್ತಿ ಬಂಡಾಯದ ಬಾವುಟವನ್ನ ಮೊಟ್ಟ ಮೊದಲು ಹಾರಿಸಿದವಳು ನಮ್ಮ ಅಕ್ಕಮಹಾದೇವಿ. ಈಕೆ ನಮಗೆ ಅಭಿವ್ಯಕ್ತಿಯ ಒಂದು ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಉದಾಹರಣೆಯಾಗಿ ನಮಗೆ ಇಲ್ಲಿ ಮುಂದೆ ಬರತಕ್ಕಂಥ ಎಲ್ಲ ಮಹಿಳೆಯರಿಗೂ ಕೂಡ ಈಕೆ ಒಂದು ಹೆದ್ದಾರಿಯನ್ನ ಹಾಕಿ ಕೊಡ್ತಾಳೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಕ್ಕಮಹಾದೇವಿ ಸಮಾಜದಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆಗಳನ್ನ, ಗೊಡ್ಡು ಸಂಪ್ರದಾಯಗಳನ್ನ, ಆಚರಣೆಗಳನ್ನ ಮುರಿದಂಥ ಧೈರ್ಯಶಾಲಿ ಮತ್ತು ಧೀಮಂತ ಮಹಿಳೆ ಅಂದ್ರೆ ಅಕ್ಕಮಹಾದೇವಿ ಅಂದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಅತ್ಯಂತ ಒಂದು ಶ್ರೇಷ್ಠ ವಚನಗಳನ್ನ ನೀಡಿ ಮೊಟ್ಟ ಮೊದಲ ಕವಯಿತ್ರಿ ಅಂತ ಅನಿಸ್ಕೊಂಡವಳು ಕೂಡ ನಮ್ಮ ಅಕ್ಕಮಹಾದೇವಿನೇ. ಅಕ್ಕಮಹಾದೇವಿ ಒಂದು ವಚನ, ಅಕ್ಕಮಹಾದೇವಿಯ ವಚನಗಳು ಸಾಕಷ್ಟು ಸಿಕ್ಕಿದಾವೆ. ಅದರಲ್ಲಿ ಕೆಲವೊಂದು ವಚನಗಳನ್ನ ನಾವು ಇಲ್ಲಿ ನೋಡೋದಾದ್ರೆ, ಆಕೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ: ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಆಗೀಗ ಅಲ್ಲೆನ್ನದಿರು ಚೆನ್ನ ಮಲ್ಲಿಕಾರ್ಜುನ. ಇಲ್ಲಿ ಅಂತ ಹೇಳ್ತಾಳೆ. ಇಲ್ಲಿ ನಾವು ಅಕ್ಕಮಹಾದೇವಿಯ ಒಂದು ಸಮಾಜ, ಯಾವುದಕ್ಕೂ ಕೂಡ ಸಮಾಜದಲ್ಲಿ ನಾವು ಹೆದರಬಾರದು ಅನ್ನೋದನ್ನ ಮತ್ತು ಎಲ್ಲವನ್ನೂ ಕೂಡ ನಾವು ದಿಟ್ಟವಾಗಿ ಎದುರಿಸ್ಬೇಕು ಅನ್ನತಕ್ಕಂಥದ್ದನ್ನ ಇಲ್ಲಿ ಆಕೆಯ ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ನಾವು ಇಲ್ಲಿ ಕಾಣ್ತೇವೆ. ಇದಲ್ದೇನೆ ಮತ್ತು ಈ ಭವಬಂಧನಗಳಿಂದ, ಲೌಕಿಕ ಬಂಧನಗಳಿಂದ ನಾವು ಬಿಡಿಸ್ಕೊಂಡು ಇದರಿಂದ ಹೊರಬಂದು ಒಂದು ವ್ಯಕ್ತಿತ್ವಕ್ಕೆ, ಒಂದು ಉನ್ನತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಮತ್ತು ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ಅಕ್ಕಮಹಾದೇವಿ ಹೇಳ್ತಾಳೆ. ಚಿನ್ನದ ಸಂಕೋಲೆಯಾದಡೇನು ಬಂಧನವಲ್ಲವೇ, ಮುತ್ತಿನ ಬಲೆಯಾದಡೇನು ತೊಡರಲ್ಲವೇ, ನಚ್ಚು ಮಚ್ಚಿನ ಭಕ್ತಿಯಲ್ಲಿ ಸಿಕ್ಕಿಕೊಂಡರೆ ಭವ ಹಿಂಗುವುದೇ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಇಲ್ಲಿ ಲೌಕಿಕ ಬಂಧನಗಳಿಂದ ಬಿಡುಗಡೆಗೊಂಡು ಆಧ್ಯಾತ್ಮಿಕ ಮನೋಭಾವದಲ್ಲಿ ನಾವು ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅಕ್ಕಮಹಾದೇವಿ ಹೇಳ್ತಾ ಹೋಗ್ತಾಳೆ. ಇದಲ್ದೇನೆ ಮತ್ತೊಂದು ವಚನದಲ್ಲಿ ಯಾಕೆ ಹೇಳ್ತಾಳೆ: ರೂಹಿಲ್ಲದ ಕೇಡಿಲ್ಲದ ಚೆಲುವಂಗೊಲಿದೆನವ್ವ, ಸಾವ ಗಂಡರನ್ನು ಒಲೆಯೊಳಗಿಕ್ಕು ಅಂತಕ್ಕಂಥ ಒಂದು ಮಾತನ್ನ ಅಂದಿನ ಪುರುಷ ಸಮಾಜ ಒಂದು ಸ್ಥಿತಿಯಲ್ಲಿ ಇಂಥ ದಿಟ್ಟತನದ ಮಾತನ್ನ ಆಡ್ತಾಳೆ. ಹಾಗಾದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಆಯ್ಕೆಯ ಸ್ವತಂತ್ರ ಇದೆ ಅನ್ನೋದನ್ನ ಅಕ್ಕಮಹಾದೇವಿ ಇಲ್ಲಿ ಪ್ರತಿಪಾದನೆ ಮಾಡ್ತಾಳೆ. ಇನ್ನ ಎರಡನೇ ಒಂದು ವಿಚಾರಕ್ಕೆ ನಾವು ಅವರು ಕೊಟ್ಟಂತ ಕೊಡುಗೆಯನ್ನು ನಾವು ನೋಡೋದಾದ್ರೆ, ಕಾಯಕ ನಿಷ್ಠೆ ಅಥವಾ ಕಾಯಕ ತತ್ವ ಅಂತಕ್ಕಂಥದ್ದು. ಬಹುಶಃ ನಮಗೆಲ್ಲರಿಗೂ ಗೊತ್ತು, ಈ ಸಮಾಜದಲ್ಲಿ ಜಾತಿ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ ಕಾಯಕದ ಆಧಾರದ ಮೇಲೆ. ಹಾಗಾಗಿ ಈ ಕಾಯಕದ ಆಧಾರದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಈ ತಾರತಮ್ಯವನ್ನ ಹೋಗಲಾಡಿಸುವ ಸಲುವಾಗಿ
ನಮ್ಮ ಎಲ್ಲ ಶರಣೆಯರು ಪ್ರಯತ್ನ ಮಾಡ್ತಾರೆ. ಕಾಯಕ ಯಾವುದಾದ್ರೇನು, ಕಾಯಕದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಇಲ್ಲ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಕಾಯಕವನ್ನೇ ದೇವರಂಥೇಳಿ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಸತ್ಯಶುದ್ಧದಿಂದ ಕಾಯಕ ಮಾಡಬೇಕು ಅಂಥೇಳಿ ತಿಳಿಸ್ಕೊಡ್ತಾರೆ. ಇನ್ನು ಕಾಯಕ ತತ್ವಕ್ಕೆ ಬಹಳ ಜೀವಂತವಾಗಿ ಉದಾಹರಣೆಯಾಗಿ ಬದುಕಿರ್ತಕ್ಕಂಥವಳು ನಮ್ಮ ಆಯ್ದಕ್ಕಿ ಲಕ್ಕಮ್ಮ. ಅವಳು ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ: ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಯ್ಯ ಅಂತಕ್ಕಂಥ ವಚನವನ್ನ ಹೇಳ್ತಾಳೆ. ಇಲ್ಲಿ ಆಸೆ ಅಂತಕ್ಕಂಥದ್ದು ಕಾಯಕ ಜೀವಿಗಳಿಗೆ ಇರಬಾರ್ದು. ಅಂದಂದಿನ ಒಂದು ಕೆಲಸ ಅಥವಾ ಕಾಯಕ ಮಾಡಿ ಅವತ್ತಿನ ಒಂದು ಊಟಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ತೆಗೆದುಕೊಳ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಒಂದು ಪ್ರತಿಯೊಬ್ಬರಿಗೂ ಕೂಡ ಏನು ಸಂಪತ್ತು ಅಥವಾ ಊಟ ಅಕ್ಕಿ ಸಿಗುವಂತಾಗಬೇಕು. ಹಾಗಾಗಿ ಅಧಿಕವಾಗಿ ಶೇಖರಣೆ ಮಾಡ್ಕೊಂಡು ಇಟ್ಕೊಳ್ಳೋದು ಸರಿಯಲ್ಲ. ಹಾಗೆ ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಸಮಾನರಾಗಿರ್ಬೇಕು ಅಂತಕ್ಕಂಥ ಒಂದು ಆಶಯವನ್ನ ಮತ್ತು ಒಂದು ವಿಚಾರವನ್ನ ಈ ವಚನದಲ್ಲಿ ನಮಗೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾ ಹೋಗ್ತಾಳೆ. ಆಕಿದೆ ಮತ್ತೊಂದು ವಚನ ನಾವು ನೋಡೋದಾದ್ರೆ, ಕಾಯಕಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ರು ಅನ್ನೋದು ನಮಗೆ ಇದರಿಂದ ಅರ್ಥ ಆಗ್ತದೆ. ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯನ್ನುಳ್ಳ ನಕ್ಕರ ಅಂತ ಹೇಳ್ತಾಳೆ. ಅಂದ್ರೆ ನಾವು ಯಾವುದೇ ಕೆಲಸವನ್ನಾಗಲಿ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಬೇಕು. ಮಾಡಿದಾಗ ಮಾತ್ರವೇ ನಮಗೇನಾಗುತ್ತೆ, ನಮ್ಮ ಒಂದು ಲಕ್ಷ್ಮಿ ಅಥವಾ ನಮಗೆ ಹಣ ಅಂತಕ್ಕಂಥದ್ದು, ಸಂಪತ್ತು ಅಂತಕ್ಕಂಥದ್ದು ಬರ್ತದೆ. ಕೇವಲ ಲೋಕ ಮೆಚ್ಚಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಕೆಲಸ ಮಾಡೋದಲ್ಲ, ಕಾಯಕದಲ್ಲಿ ತುಂಬ ನಿಷ್ಠೆ ಇಟ್ಕೊಂಡು ನಾವು ಕೆಲಸ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾಳೆ. ಮತ್ತು ಹೀಗೆ ಮುಂದುವರೆದು ನಮಗೆ ಬಾಚಿ ಕಾಯಕದ ಬಸವಯ್ಯ ಪುಣ್ಯಶ್ರೀಗಳ ಕಾಳವೆ ಅಂತಕ್ಕಂಥವಳು ಹೇಳ್ತಾಳೆ ಹೀಗೆ. ಆಕಿ ಕೆಲಸ ಮರಗೆಲ್ಸ ಅಥವಾ ಬಡಗೆತನ ಆಕಿ ಕೆಲಸ. ಆಕಿ ಹೀಗೆ ಹೇಳ್ತಾಳೆ: ಕಾಯಕ ತಪ್ಪಿದೊಡೆ ಸೈರಿಸಬಾರದು, ವ್ರತ ತಪ್ಪಲೆಂತೂ ಸೈರಿಸಬಾರದು, ಕರ್ಮಹರ ಕಾಳೇಶ್ವರ ಅಂತ. ಅಂದರೆ ಕಾಯಕದ ಬಗ್ಗೆ ಇವ್ರಿಗೆ ಎಷ್ಟೊಂದು ಒಂದು ನಿಷ್ಠೆ ಇತ್ತು ಅನ್ನೋದು ನಮಗೆ ಇವರ ವಚನಗಳಿಂದ ಗೊತ್ತಾಗ್ತದೆ. ಕಾಯಕ ತಪ್ಪಿದೊಡೆ ಸೈರಿಸಬಾರದು. ಯಾರು ಕಾಯಕವನ್ನು ಮಾಡೋದಿಲ್ವೋ ಅಥವಾ ಕಾಯಕವನ್ನು ನಿಷ್ಠೆಯಿಂದ ಮಾಡೋದಿಲ್ವೋ ಅವರನ್ನು ಸಹಿಸಿಕೊಳ್ಳೇಬಾರ್ದು. ಕಾಯಕ ಅಂತಂದರೆ ಅದೊಂದು ವ್ರತ ಇದ್ದ ಹಾಗೆ. ಆ ವ್ರತವನ್ನು ನಾವು ಏನೋ ನಿಷ್ಠೆಯಿಂದ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕಾಳವೆ ಅಂತಕ್ಕಂಥವಳು ಹೇಳ್ತಾಳೆ. ಹಾಗೆ ಮುಂದುವರೆದು ಈ ಕದಿರೆ ರಮ್ಯವೇ ಅಂತಕ್ಕಂಥದ್ದು ಈ ಕಾಯಕ ನೂಲು ತೆಗೆಯತಕ್ಕಂಥ ಒಂದು ಕೆಲಸ ಇಕ್ಕಿದ್ದು. ಹಾಕಿ ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ: ನಾ ತಿರುಹುವ ರಾಟೆಯ ಕುಲಜಾತಿಯ ಕೇಳಿರಣ್ಣ, ಅಡಿಯ ಹಲಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಂಬೆ ಮಹಾರುದ್ರ, ರುದ್ರನ ಬೆಂಬಳಿಯವೆರಡು ಸೂತ್ರಕರ್ಣ, ಅರೆವೆಂಬ ಕದಿರು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು, ಕದಿರ ತುಂಬಿತ್ತು ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ, ಇನ್ನೇವೆ ಕದಿರ ರಮ್ಮಿಯೊಡೆಯ ಗುಮ್ಮೇಶ್ವರ ಅಂತಕ್ಕಂಥ ಒಂದು ವಚನವನ್ನು ಹೇಳ್ತಾಳೆ. ಇಲ್ಲಿ ಸಾಮಾನ್ಯರು ಕಾಯಕದ ಮೂಲಕ ಜಾತಿಯನ್ನು ಗುರುತಿಸುವಂಥ ಒಂದನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ತನ್ನ ಕಾಯಕದಲ್ಲೇ ತ್ರಿಮೂರ್ತಿಗಳನ್ನ ಕಂಡಂಥ ಒಂದು ತ್ರಿಮೂರ್ತಿಗಳನ್ನ ಈಕಿ ಕಾಣ್ತಾಳೆ. ಇನ್ನು ಕಾಯಕ ಒಲಿದರೆ ದೇವರು ಒಲಿತಾನೆ, ದೇವರೇ ಒಲಿದ ಮೇಲಿನ ಕಾಯಕ ಯಾವುದಾದ್ರೇನೋ ಅಲ್ಲಿ ಜಾತಿ ಮುಖ್ಯ ಆಗೋದಿಲ್ಲ. ಹಾಗಾಗಿ ಕಾಯಕ ನಿಷ್ಠೆ ಅಂತಕ್ಕಂಥದ್ದು, ಕರ್ತವ್ಯ ನಿಷ್ಠೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತಕ್ಕಂಥ ಮಾತನ್ನ ನಾವು ಈಕೆ ವಚನಗಳಿಂದ ತಿಳ್ಕೊಳ್ಬಹುದು. ಹೀಗೆ ನಾವು ನೆಕ್ಸ್ಟ್ ಇನ್ನು ಮುಂದಕ್ಕೆ ನಾವು ಹೋಗೋದಾದ್ರೆ ಲಿಂಗ ಸಮಾನತೆಯ ಬಗ್ಗೆ ನಮಗೆ 12ನೇ ಶತಮಾನದಲ್ಲಿರ್ತಕ್ಕಂಥ ಮಹಿಳಾ ವಚನಕಾರ್ತಿಯರು ಲಿಂಗ ಸಮಾನತೆಯ ಬಗ್ಗೆ ಹೇಳ್ತಾರೆ. ನಮಗೆ 12ನೇ ಶತಮಾನದಷ್ಟೊತ್ತಿಗೆ ಲಿಂಗ ಅಸಮಾನತೆ ಏನು ಸಮಾಜದಲ್ಲಿ ತುಂಬ ಆಳವಾಗಿ ಬೇರೂರಿತ್ತು. ಅಂತಹ ಒಂದು ಲಿಂಗ ಅಸಮಾನತೆಯ ವಿರುದ್ಧ 12ನೇ ಶತಮಾನದಲ್ಲಿ ನಮ್ಮ ಎಲ್ಲ ಶರಣೆಯರು ಬಹಳ ದಿಟ್ಟವಾಗಿ ಅದನ್ನು ಪ್ರಶ್ನೆ ಮಾಡುವ ಮೂಲಕ ಸ್ತ್ರೀ ಪುರುಷರಿಗಿಂತ ಕೀಳಲ್ಲ, ಅವಳು ಕೂಡ ಏನು ಪುರುಷನಷ್ಟೇ ಸರಿಸಮಾನಳು. ಹಾಗಾಗಿ ಅವಳಿಗೆ ಕೂಡ ಭಾವನೆಗಳಿರ್ತವೆ, ಅವಳಿಗೂ ಮನಸ್ಸಿದೆ. ಇನ್ನು ಅವಳ ಮನಸ್ಸಿಗೆ ಆ ಒಂದು ಮನಸ್ಸಿಗೆ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಅನ್ನುವಂಥದ್ದು ಇರೋದಿಲ್ಲ, ಅದು ಒಂದೇ ಆಗಿರ್ತದೆ ಅನ್ನೋತಕ್ಕಂಥ ವಿಚಾರವನ್ನು ಬಹಳ ವೈಚಾರಿಕವಾಗಿ ಸಾಬೀತು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಮಹಿಳಾ ವಚನಕಾರರಿಗೆ ಸಲ್ತದೆ. ಇದನ್ನ ಗೊಗ್ಗೊವೆ ಅಂತಕ್ಕಂಥ ಒಬ್ಬ ವಚನಕಾರ್ತಿ ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ: ಮೊಲೆ ಮೂಡಿ ಬಂದುದೇ ಹೆಣ್ಣೆಂಬರು, ಮೀಸೆ ಕಾಸೆ ಬಂದುದೇ ಗಂಡೆಂಬರು, ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ, ಗಂಡು ಮೋಹಿಸಿ ಹೆಣ್ಣು ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು,
ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರ ಆವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ ಅನ್ನುವಂಥ ವಚನವನ್ನು ಹೇಳ್ತಾಳೆ. ಇಲ್ಲಿ ಕೇವಲ ದೈಹಿಕ ಆಧಾರದ ಮೇಲೆ, ಹಾಗೆ ಇದೇ ತರದ ಮತ್ತೊಂದು ವಚನವನ್ನ ಸತ್ಯಕ್ಕ ಅನ್ನುವಂತಕ್ಕಂಥ ವಚನಕಾರ್ತಿ ಇನ್ನೊಂದು ವಚನದಲ್ಲಿ ಹೀಗೆ ಹೇಳ್ತಾಳೆ. ಮೊಲೆ ಮೂಡಿ ಇದ್ದುದೇ ಹೆಣ್ಣೆಂದು ಪ್ರಾಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಾಮಾಣಿಸಲಿಲ್ಲ. ಏತರ ಹಣ್ಣಾದಡು ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ. ಇದರಂದವ ನೀನೇ ಬಲ್ಲೆ ಶಂಭುಕೇಶ್ವರ ಅಂತಕ್ಕಂಥ ಒಂದು ವಚನವನ್ನ ಹೇಳ್ತಾಳೆ. ಹೀಗೆ ಇವರಿಬ್ಬರ ವಚನವನ್ನ ನಾವು ನೋಡ್ತಾ ಹೋದ್ರೆ ಸಮಾಜದಲ್ಲಿ ಹೆಣ್ಣು ಗಂಡು ಅಂತಕ್ಕಂಥ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಗ್ರಹಿಕೆ ಏನಿತ್ತು, ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅಂತಕ್ಕಂಥ ಒಂದು ಸಾಂಪ್ರದಾಯಿಕ ಗ್ರಹಿಕೆಯನ್ನು ಇವರಿಬ್ರು ಪ್ರಶ್ನೆ ಮಾಡ್ತಾರೆ. ಕೇವಲ ದೇಹ ರಚನೆಯ ಆಧಾರದ ಮೇಲೆ ಹೆಣ್ಣು ಗಂಡು ಅನ್ನುವಂಥದ್ದನ್ನ ಗುರುತಿಸಬಹುದೇ ಹೊರತು ಆ ಎರಡೂ ದೇಹಗಳಲ್ಲಿರ್ತಕ್ಕಂಥ ಮನಸ್ಸು ಒಂದೇ ಆಗಿರ್ತದೆ. ಹಾಗಾಗಿ ದೇಹ ರಚನೆಯ ಮೂಲಕ ತಾರತಮ್ಯ ಮಾಡೋದು ಸರಿಯಲ್ಲ. ಸೃಷ್ಟಿಯಲ್ಲಿ ಇಬ್ಬರೂ ಕೂಡ ಸಮಾನರೇ ಅಂತಕ್ಕಂಥದ್ದನ್ನ ಹೇಳ್ತಾ ಲಿಂಗ ಸಮಾನತೆಯನ್ನ ಸಮಾಜಕ್ಕೆ ಪ್ರತಿಪಾದನೆ ಮಾಡ್ತಾರೆ. ಇನ್ನು ಮುಂದುವರೆದು ನಾವು ನೋಡೋದಾದ್ರೆ ಸಮಾಜದಲ್ಲಿನ ಒಂದು ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡುವಂತ ಕೆಲಸ, ಸಾಮಾಜಿಕವಾಗಿ ಏನೆಲ್ಲ ತಾರತಮ್ಯಗಳಿದ್ವು ಅವೆಲ್ಲವುಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಸಮಾಜದಲ್ಲಿ ಇವತ್ತಿಗೂ ಕೂಡ ಕಾಯಕದ ಆಧಾರದ ಮೇಲೆ ನಾವು ಜಾತಿಯನ್ನ ನೋಡ್ತೇವೆ. ಹೀಗೆ ಹಿಂದೆ ಕೂಡ ಕಾಯಕದ ಆಧಾರದ ಮೇಲೆ ಜಾತಿಯನ್ನ ಸೃಷ್ಟಿ ಮಾಡಿ ಆ ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ತಾರತಮ್ಯವನ್ನ ಸೃಷ್ಟಿ ಮಾಡಿ ಅವರನ್ನ ಜಾತಿ ಹೆಸರಿನಲ್ಲಿ ಶೋಷಣೆ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇತ್ತು. ಇಂತಹ ಶೋಷಣೆ ಮತ್ತು ಜಾತಿ ದೌರ್ಜನ್ಯ ವಿರುದ್ಧ ಮತ್ತು ಶ್ರೇಷ್ಠತೆ ಕನಿಷ್ಠ ಅಂತಕ್ಕಂಥದ್ದರ ವಿರುದ್ಧ ಬಂಡೆದ್ದು. ಹಾಗಾಗಿ ಇಲ್ಲಿ ಬಂಡೇಳ್ತಕ್ಕಂಥ ಒಂದು ಕೆಲಸವನ್ನ ನಾವು ಇಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲ, ಶ್ರೇಷ್ಠತೆ ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಅನ್ನುವಂಥದ್ದು ಇರೋದಿಲ್ಲ. ಕೆಲಸ ಯಾವುದಾದ್ರೇನು ನಡವಳಿಕೆ ಬಹಳ ಮುಖ್ಯ ಅನ್ನೋದನ್ನ ತುಂಬಾ ನಿರ್ಧಾರದ ದನಿಯಲ್ಲಿ ಒಂದು ಸಮಾಜಕ್ಕೆ ಧೈರ್ಯದಿಂದ ಕೂಗಿ ಹೇಳಿದ್ರು ನಮ್ಮ ವಚನಕಾರ್ತಿಯರು. ಹೀಗೆ ನಾವು ನೋಡೋದಾದ್ರೆ ಕಾಳವೆ ಅಂತಕ್ಕಂಥ ವಚನಕಾರ್ತಿ ಹೀಗೆ ಹೇಳ್ತಾಳೆ. ಕುರಿ ಕೋಳಿ ಕಿರಿಮೀನು ತಿಂಬುವವರಿಗೆಲ್ಲ ಕುಲಜರೆಂಬರು, ಶಿವಗೆ ಪಂಚಾಮೃತವ ಕರೆವ ಪಶವ ತಿಂಬ ಮಾದಿಗ ಕೀಳು ಜಾತಿ ಎಂಬರು. ಅವರೆಂತು ಕೀಳು ಜಾತಿಯಾದರು, ಜಾತಿಗಳು ನೀವೇಕೆ ಕೀಳಾಗಿರೋ, ಬ್ರಾಹ್ಮಣನುಂಡು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು, ಮಾದಿಗರುಂಡಂದು ಪುಲ್ಲಿಗೆ ಬ್ರಾಹ್ಮಣಗೆ ಶೋಭಿತವಾಯಿತು. ಅದೆಂತಂದಡೆ ಸಿದ್ದಲಿಕೆಯಾಯಿತು, ಸಗ್ಗಳಿಯಾಯಿತು. ಸಿದ್ದಲಿಕೆ ತುಪ್ಪವನ್ನು ಸಗ್ಗಳಿಯ ನೀರನ್ನು ಶುದ್ಧವೆಂದು ಕುಡಿಯುವ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ತಪ್ಪದಯ್ಯ. ಉರ್ಲಿಂಗ ಪೆದ್ದಿ ಪ್ರಿಯ ಪೆದ್ದಿಗಳ ಅರಸು ಒಲ್ಲೆನವ್ವ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಇಲ್ಲಿ ಸತ್ತ ಪಶುವನ್ನ ತಿನ್ನುವಂತಹ ಮಾದಿಗ ಜಾತಿಯನ್ನ ಅವ್ರನ್ನ ಕೀಳು ಅಂತ ಕರೆದು ಅವರನ್ನ ಅಸ್ಪೃಶ್ಯರನ್ನಾಗಿ ಮಾಡಿ ದೂರ ಇಟ್ಟು ಅವರನ್ನ ಕೀಳಾಗಿ ಕಂಡಿದ್ದು ಅಲ್ಲದೆ ಕೀಳಾಗಿ ಕಾಣುವಂತೆ ಮಾಡಿರ್ತಕ್ಕಂಥ ಒಂದು ವೈದಿಕ ವ್ಯವಸ್ಥೆಯ ವಿರುದ್ಧ ಅವ್ರು ಮಾಡುವಂಥ ಯಜ್ಞ ಯಾಗಾದಿಗಳ ಹೆಸರಿನಲ್ಲಿ ಜೀವ ಹಿಂಸೆಯನ್ನು ಮಾಡ್ತಾರಲ್ಲ ಅದನ್ನು ಅತ್ಯಂತ ಕಟುವಾಗಿ ಖಂಡಿಸುವಂಥ ಕೆಲಸವನ್ನ ಇಲ್ಲಿ ಕಾಳವೆ ಮಾಡ್ತಾಳೆ. ಅಷ್ಟೇ ಅಲ್ಲ, ತಮ್ಮನ್ನು ಕುಲಜರಂತ ಕೊಚ್ಕೊಳ್ತಕ್ಕಂಥ ಇವರು ಅದೇ ಪ್ರಾಣಿಯ ಚರ್ಮದಿಂದ ಬರ್ತಕ್ಕಂಥ ಹಾಲನ್ನ ಹಿಂಡುವ ಮೂಲಕ ಅದನ್ನು ಹಿಂಸೆ ಮಾಡುವ ಮೂಲಕ ಅದರ ಬೆಣ್ಣೆ ಮೊಸರು ಎಲ್ಲವನ್ನೂ ಕೂಡ ಅದರ ಚರ್ಮದವನ್ನು ಕೂಡ ಒಂದು ಬ್ಯಾಗನ್ನು ಮಾಡುವ ಮೂಲಕ ಅವುಗಳಿಂದ ವಸ್ತ್ರವನ್ನಾಗಿ ಮಾಡುವ ಮೂಲಕ ಹೀಗೆ ಹಿಂಸೆ ಮಾಡ್ತಾರೆ. ಇಂಥ ಒಂದು ಹಿಂಸೆಯನ್ನು ಟೀಕಿಸುತ್ತಾ ಒಂದು ಜಾತಿ ತಾರತಮ್ಯವನ್ನ ಇಲ್ಲಿ ಕಾಳವೆ ಅಂತಕ್ಕಂಥವ್ರು ಅಲ್ಲಗಳುತ್ತಾ ಹೋಗ್ತಾಳೆ. ಇನ್ನು ನಾವು ಡಾಂಬಿಕ ಭಕ್ತಿಯ ನಿರಾಕರಣೆ ಸಮಾಜದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಬರೀ ಕೇವಲ ಪೂಜೆ ಮಾಡೋದು, ಯಜ್ಞ ಮಾಡೋದು, ಹೋಮ ಹವನ ಮಾಡೋದೇ ಅದೊಂದು ಶ್ರೇಷ್ಠ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಇಂಥದ್ದನ್ನ ಸಮಾಜದಲ್ಲಿರ್ತಕ್ಕಂಥ ಒಟ್ಟಾರೆಯ ಹೆಣ್ಣು ಮಕ್ಕಳನ್ನ ಇಂತಹ ಗೊಡ್ಡು ಆಚಾರ ವಿಚಾರ ರೂಢಿ ಸಂಪ್ರದಾಯಗಳಿಗೆ ಮತ್ತು ಮೌಢ್ಯತೆಗಳನ್ನ ತುಂಬಿ ಅವಳಲ್ಲಿರ್ತಕ್ಕಂಥ ಒಂದು ವೈಚಾರಿಕ ಶಕ್ತಿಯನ್ನ ಕಿತ್ಕೊಂಡಿದ್ರು. ಆದರೆ 12ನೇ ಶತಮಾನದಲ್ಲಿರ್ತಕ್ಕಂಥ ನಮ್ಮ ವಚನಕರ್ತೆಯರು ಈ ಎಲ್ಲ ಮನುಷ್ಯ ವಿರೋಧಿ ಆಚರಣೆಗಳೆಲ್ಲವನ್ನೂ ಕೂಡ ಅಲ್ಲಗಳೆದು ಅದರ ನಿಜವಾದ ಆಚಾರ ಅಂದ್ರೆ ಯಾವುದು, ನಿಜವಾದ ಪೂಜೆ ಅಂದ್ರೆ ಯಾವುದು, ನಿಜವಾದ ದೇವರು ಅಂದ್ರೆ ಯಾವುದು, ನಿಜವಾದ ವ್ರತ ಅಂದ್ರೆ ಏನು ಅನ್ನೋದನ್ನ ಬಹಳ ಪ್ರಾಕ್ಟಿಕಲ್ ಆಗಿ ವೈಚಾರಿಕವಾಗಿ ತೋರಿಸಿಕೊಟ್ಟು ತುಂಬಾ ವೈಚಾರಿಕವಾಗಿರ್ತಕ್ಕಂಥ ಒಂದು ಆಲೋಚನೆಯ ಕ್ರಮದಲ್ಲಿ ಬದಲಾವಣೆಯನ್ನು ತಂದಿರತಕ್ಕಂಥ ಒಂದು ಕೀರ್ತಿ
ನಮ್ಮ ಶರಣರಿಗೆ ಸಲ್ತದೆ. ಶರಣೆ ಸತ್ಯಕ್ಕ ಅಂತಕ್ಕಂಥವಳು ಈಕಿ ಜಾಡಮಾಲಿ ಕೆಲಸವನ್ನ ಊರುಗುಡಿಸುವಂತ ಕೆಲಸ ಕಾಯಕವನ್ನ ಮಾಡ್ತಕ್ಕಂಥ ಬಹಳ ನಿಷ್ಠೆಯಿಂದ ಮಾಡುವಂತ ಈ ಶರಣೆ ಸತ್ಯಕ್ಕ ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ. ಏನಂತ, ನಿಜವಾದ ಪೂಜೆ ಅಂದ್ರೆ ಯಾವುದು, ನಿಜವಾದ ಭಕ್ತಿ ಯಾವುದು ಅನ್ನೋದನ್ನ ಹೀಗೆ ಹೇಳ್ತಾಳೆ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಶಂಭುಕೇಶ್ವರನಲ್ಲಿ, ಇವು ಕಾಣಿರಣ್ಣ ನಿತ್ಯ ನೇಮ ಅಂತ ಹೇಳ್ತಾಳೆ. ಅಂದ್ರೆ ಇವತ್ತು ನಾವು ಕೇವಲ ಏನು ಡಾಂಬಿಕವಾಗಿ ಮಾಡ್ತಕ್ಕಂಥ ಪೂಜೆ ಮಾಡೋದಾಗಿರ್ಬೋದು, ಮಂತ್ರ ಹೇಳೋದಾಗಿರ್ಬೋದು, ಧೂಪ ದೀಪ ಹಚ್ಚೋದಾಗಿರ್ಬೋದು, ಇವ್ಯಾವು ಕೂಡ ನಿಜವಾದ ನಿಯಮಗಳಲ್ಲ. ಹಾಗಾದ್ರೆ ನಿಜವಾದ ಇದು ಭಕ್ತಿ ಕೂಡ ಅಲ್ಲ. ಹಾಗಾದ್ರೆ ಇದು ಕೇವಲ ತೋರ್ಪಡಿಕೆ ಭಕ್ತಿ ಅಂತೇಳಿ ಅನಿಸ್ಕೊಳ್ತದೆ. ಹಾಗಾದ್ರೆ ನಿಜವಾದ ನೇಮ ಯಾವುದು, ನಿಜವಾದ ಭಕ್ತಿ ಅಂತಂದ್ರೆ ಬೇರೆಯವರ ಸಂಪತ್ತಿಗೆ ಆಸೆ ಪಡೆದಿರ್ತಕ್ಕಂಥದ್ದು, ಅಥವಾ ಬೇರೆ ಯಾವುದೇ ಸ್ತ್ರೀಯನ್ನ ಕೂಡ ನಾವು ತುಂಬಾ ಕೆಟ್ಟ ಒಂದು ದೃಷ್ಟಿಯಿಂದ ನೋಡದೇ ಇರ್ತಕ್ಕಂಥದ್ದು ಅಥವಾ ಬಯಸದೇ ಇರ್ತಕ್ಕಂಥದ್ದು, ಮತ್ತೆ ಜೊತೆ ಕಂಡ ಸುಳ್ಳು ದೇವರುಗಳಿಗೆ ಮೊರೆ ಹೋಗದೇ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಏನು ನಿಜವಾದ ಭಕ್ತಿ, ಇದು ನಿಜವಾದ ನಿಯಮ, ಇದು ನಿಜವಾಗಿರ್ತಕ್ಕಂಥ ವ್ರತ ಅಂತಕ್ಕಂಥದ್ದನ್ನ ಡಾಂಬಿಕ ಭಕ್ತಿ ಏನು ಇದು ಮುಖ್ಯ ಅಲ್ಲ. ಅದು ಇಂಥ ಡಾಂಬಿಕ ಭಕ್ತಿಗಿಂತ ನೈತಿಕ ಮೌಲ್ಯಗಳೇ ನಿಜವಾಗಿರ್ತಕ್ಕಂಥ ನಿಯಮ ನೀತಿ ಅನ್ನೋದನ್ನ ನಮ್ಮ ಸತ್ಯಕ್ಕೆ ಸಾರಿ ಹೇಳ್ತಾಳೆ. ಇನ್ನು ನಮ್ಮ ಶರಣೆಯರು ಮತ್ತೊಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಂದ್ರೆ ನಡೆನುಡಿಯ ಮಹತ್ವದ ಬಗ್ಗೆ. ಈ ನಡೆನುಡಿ ಮಹತ್ವದ ಬಗ್ಗೆ ನಮ್ಮ ಶರಣರು ಸಾಕಷ್ಟು ಈ ವಿಚಾರವನ್ನ ಏನು ಹೇಳಿದ್ದಾರೆ. ಶರಣರು ನುಡಿದಂತೆ ನಡೆದಂತೆ ನುಡಿದಂಥವರು ಕೂಡ. ಹಾಗಾಗಿ ಇವರು ಅಂತರಂಗ ಮತ್ತು ಬಹಿರಂಗ ಎರಡು ಒಂದೇ ಆಗಿರಬೇಕು ಅಂತಕ್ಕಂಥ ತತ್ವವನ್ನ ಸಾರಿ ಹೇಳಿದ್ದು ಅಲ್ಲದೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಿಸಿ ತೋರಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ನಮ್ಮ ವಚನ ಮತ್ತು ವಚನಕಾರ್ತಿಯರದು ಅಂತ ಹೇಳ್ಬೋದು. ಇನ್ನು ಇಲ್ಲಿ ಮುಕ್ತಾಯಕ ಅಂತಕ್ಕಂಥ ಒಬ್ಬ ವಚನಕಾರ್ತಿ ಹೀಗೆ ಹೇಳ್ತಾಳೆ, ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದರೇನು ನುಡಿಯದಿರ್ದಡೇನು, ಹಿಡಿದ ವ್ರತ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಅಜಗಣ್ಣ ತಂದೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಅಂದ್ರೆ ಇಲ್ಲಿ ಯಾರು ನುಡಿದಂತೆ ನಡೆದುಕೊಳ್ಳೋದಿಲ್ವೋ ಅಥವಾ ನಡೆದಂತೆ ನುಡಿಯೋದಿಲ್ವೋ ಅಂಥವರು ಅವರ ಏನು ಅಂಥವರ ವ್ರತ ಅವರು ನಿಜವಾದಂಥ ಒಂದು ಶರಣರ ದಾರಿಯಲ್ಲಿ ನಡೀತಕ್ಕಂಥವ್ರು ಅಲ್ಲ ಅನ್ನೋದನ್ನ, ಹಾಗಾಗಿ ನಡೆ ನುಡಿ ಬಹಳ ಮುಖ್ಯ ಅನ್ನೋದನ್ನ ನಮ್ಮ ಶರಣೆಯರು ಹೇಳ್ತಾರೆ. ಹೀಗೆ ನಾವು ಒಟ್ಟಾರೆಯಾಗಿ ನಾವು ಇನ್ನು ಇದಲ್ದೇನೆ ಸಮಾಜದಲ್ಲಿ ಒಂದು ಕೌಟುಂಬಿಕ ವ್ಯವಸ್ಥೆ, ಒಂದು ಕುಟುಂಬದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನವಾಗಿರ್ತಕ್ಕಂಥ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರು. ಸರಳವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನ ಕೊಡುವಂತಕ್ಕಂಥ ಕೆಲಸವನ್ನ ಮಾಡಿದ್ರು. ಹೀಗೆ ಅನೇಕ ವಿಚಾರಗಳಲ್ಲಿ ನಾವು ನೋಡ್ತಾ ಹೋದರೆ ನಮ್ಮ ಒಟ್ಟಾರೆಯಾಗಿ ಮಹಿಳಾ ವಚನಕಾರರು 12ನೇ ಶತಮಾನದಲ್ಲಿರ್ತಕ್ಕಂಥ ಮನುಷ್ಯ ವಿರೋಧಿ, ಜೀವ ವಿರೋಧಿ ಆಚಾರಗಳಾಗಿರ್ತಕ್ಕಂಥ ರೂಢಿ, ಸಂಪ್ರದಾಯ, ಜಾತಿ, ಲಿಂಗಭೇದ ಮತ್ತೆ ವರ್ಣಭೇದ ಎಲ್ಲವುಗಳನ್ನು ಕಟುವಾಗಿ ಪ್ರಶ್ನೆ ಮಾಡುವ ಮೂಲಕ ಅವೆಲ್ಲವುಗಳನ್ನು ಹೊಡೆದೋಡಿಸಿ ಸರ್ವ ಸಮಾನತೆಯ ಒಂದು ಸಮಾಜವನ್ನ, ಜೀವಪರವಾಗಿರ್ತಕ್ಕಂಥ ಸಮಾಜವನ್ನ, ಶಾಂತಿ ನೆಮ್ಮದಿ ಇರತಕ್ಕಂಥ ಸಮಾಜವನ್ನ ಕಟ್ಟಲು ಬಹಳ ಸರ್ವ ಪ್ರಯತ್ನ ಮಾಡ್ತಾರೆ. ಇವರುಗಳ ಈ ಕಾರ್ಯ ಇವತ್ತಿನ ನಾವು ಕಂಪ್ಯೂಟರಿನ ಮತ್ತು ಆಧುನಿಕ ಜಗತ್ತಿನಲ್ಲಿ ಏನು ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇರ್ತಕ್ಕಂಥ ಪ್ರತಿಯೊಂದು ಜಾತಿಯ, ಪ್ರತಿಯೊಂದು ಧರ್ಮದ ಎಲ್ಲರಿಗೂ ಕೂಡ ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಕೂಡ ಸಾರ್ಥಕ ಆಗ್ತದೆ. ಹೀಗೆ ಸಾರ್ಥಕ ಆಗುವತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಸಾಗೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ, ಕೇಳುಗರೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳಾ ವಚನಕಾರ್ತಿಯರ ಕುರಿತು ಮಹತ್ವದ ಸಂಗತಿಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಉಪನ್ಯಾಸಕಿ ಡಾಕ್ಟರ್ ಸೋಮಕ್ಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ
ಕೇಳುಗರೆ, ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.